ಒಂದು ಹೊಸ ಬಿಸ್ನೆಸ್ ಶುರು ಮಾಡಬೇಕಾದ್ರೆ ಮೊದಲು ತಲೆಗೆ ಬರೋದೇ ಹಣ ಅಲ್ವಾ? ಆದರೆ ನಿಜವಾದ ಚಾಲೆಂಜ್ ಇರೋದು ಬರೀ ಹಣ ಹುಡುಕೋದ್ರಲ್ಲಲ್ಲ, ಬದಲಾಗಿ ನಿಮ್ಮ ವಿಷನ್ನ ಅರ್ಥ ಮಾಡಿಕೊಂಡು ನಿಮ್ಮ ಬೆಳವಣಿಗೆಯಲ್ಲಿ ಜೊತೆಯಾಗಿ ನಿಲ್ಲುವ ಸರಿಯಾದ ಪಾರ್ಟ್ನರ್ಗಳನ್ನ ಹುಡುಕೋದ್ರಲ್ಲಿ. ಬನ್ನಿ, ಆ ದಾರಿಯನ್ನೇ ಇವತ್ತು ನೋಡೋಣ. ಹಾಗಾದ್ರೆ ಆ ಒಂದು ಮುಖ್ಯವಾದ ಪ್ರಶ್ನೆ ಏನಪ್ಪಾ ಅಂದ್ರೆ, ನಿಮ್ಮ ವೆಂಚರ್ಗೆ ಸರಿಯಾದ ಇನ್ವೆಸ್ಟರ್ ಯಾರು ಮತ್ತೆ ಅವ್ರನ್ನ ತಲುಪೋದು ಹೇಗೆ? ಇದು ಸುಮ್ಮನೆ ದುಡ್ಡಿನ ವ್ಯವಹಾರ ಅಲ್ಲ, ಇದೊಂದು ಸ್ಟ್ರಾಟಜಿಕ್ ಕ್ವೆಸ್ಟ್, ಅಂದ್ರೆ ಒಂದು ಜಾಣಮಯ ಹುಡುಕಾಟ. ಈ ಹುಡುಕಾಟದ ಪ್ರತಿಯೊಂದು ಹೆಜ್ಜೆಯನ್ನು ನಾವೀಗ ನೋಡೋಣ. ಸರಿ, ಯಾವುದೇ ಪ್ರಯಾಣ ಶುರು ಮಾಡೋಕೆ ಮುಂಚೆ ಒಂದು ಮ್ಯಾಪ್ ಬೇಕೇ ಬೇಕು ಅಲ್ವಾ? ಹಾಗೆ ಇಲ್ಲಿ ನಮ್ಮ ಮೊದಲನೇ ಹೆಜ್ಜೆ ಹೂಡಿಕೆದಾರರ ಪ್ರಪಂಚದ ಒಂದು ನಕ್ಷೆಯನ್ನ ಅರ್ಥ ಮಾಡ್ಕೊಳ್ಳೋದು. ಯಾರೆಲ್ಲ ಇದ್ದಾರೆ, ಅವರ ಗುರಿಗಳೇನು, ಬನ್ನಿ ನೋಡೋಣ. ನೋಡಿ, ಹೂಡಿಕೆದಾರರಲ್ಲಿ ಸ್ಥೂಲವಾಗಿ 6 ಮುಖ್ಯ ವಿಧಗಳಿವೆ. ಏಂಜಲ್ ಇನ್ವೆಸ್ಟರ್ಸ್ ತಮ್ಮ ಸ್ವಂತ ದುಡ್ಡನ್ನ ಹಾಕ್ತಾರೆ. ವೆಂಚರ್ ಕ್ಯಾಪಿಟಲ್ ಫರ್ಮ್ಸ್ ಅಂದ್ರೆ ವಿಸಿಗಳು ದೊಡ್ಡ ಫಂಡ್ಗಳನ್ನ ಮ್ಯಾನೇಜ್ ಮಾಡ್ತಾರೆ. ಇನ್ನು ಸರ್ಕಾರಿ ಯೋಜನೆಗಳು, ಬ್ಯಾಂಕ್ಗಳು, ಕಾರ್ಪೊರೇಟ್ಗಳು ಇವೆ. ಮುಖ್ಯವಾದ ವಿಷಯ ಏನಂದ್ರೆ, ಪ್ರತಿಯೊಬ್ಬರ ಆಟದ ನಿಯಮಗಳು ಬೇರೆ, ಅವರ ಗುರಿಗಳು ಬೇರೆ. ಸರಿಯಾದವರನ್ನ ಆಯ್ಕೆ ಮಾಡೋದು ಇಲ್ಲಿಂದನೇ ಶುರುವಾಗುತ್ತೆ. ಇವೆರಡರ ನಡುವಿನ ವ್ಯತ್ಯಾಸವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಏಂಜಲ್ ಹೂಡಿಕೆದಾರರು ಒಬ್ಬ ವ್ಯಕ್ತಿಯಾಗಿ ತಮ್ಮ ಸ್ವಂತ ದುಡ್ಡಿಂದ ಬೇಗ ನಿರ್ಧಾರ ತಗೋಬಹುದು. ಆದರೆ ವೆಂಚರ್ ಕ್ಯಾಪಿಟಲ್ ಸಂಸ್ಥೆಗಳು ಅಂದ್ರೆ ವಿಸಿಗಳು ಒಂದು ಕಮಿಟಿ ಮೂಲಕ ತುಂಬಾ ಡೀಪಾಗಿ ಪರಿಶೀಲನೆ ಮಾಡಿ ದೊಡ್ಡ ಮೊತ್ತವನ್ನ ಇನ್ವೆಸ್ಟ್ ಮಾಡ್ತಾರೆ. ಸೊ ನಿಮ್ಮ ಸ್ಟಾರ್ಟಪ್ ಯಾವ ಸ್ಟೇಜಿನಲ್ಲಿದೆ ಅನ್ನೋದರ ಮೇಲೆ ನಿಮ್ಮ ಆಯ್ಕೆ ನಿಂತಿರುತ್ತೆ. ಓಕೆ, ಮ್ಯಾಪ್ ನಮ್ಮ ಕೈಯಲ್ಲಿದೆ. ಈಗ ನಮ್ಮ ಪ್ರಯಾಣದ ಮುಂದಿನ ಹಂತ. ಈ ದೊಡ್ಡ ಜಗತ್ತಿನಲ್ಲಿ ನಮ್ಗೆ ಪರ್ಫೆಕ್ಟಾಗಿ ಸೂಟ್ ಆಗುವ ಆ ಒಬ್ಬ ಇನ್ವೆಸ್ಟರ್ ಯಾರು, ಅವರನ್ನ ಗುರುತಿಸೋದು ಹೇಗೆ? ನೆನ್ಪಿಡಿ, ಇದು ಕೇವಲ ದುಡ್ಡಿನ ಬಗ್ಗೆ ಅಲ್ಲ, ಸರಿಯಾದ ಜೋಡಿಯನ್ನು ಹುಡುಕುವ ಬಗ್ಗೆ. ಹಾಗಾದ್ರೆ ಈ ಸರಿಯಾದ ಜೋಡಿಯನ್ನು ಗುರುತಿಸೋದು ಹೇಗೆ? ಉತ್ತರ ಇರೋದು ಕಾರ್ಯತಂತ್ರದ ಹೊಂದಾಣಿಕೆ ಅಥವಾ ಸ್ಟ್ರಾಟಜಿಕ್ ಅಲೈನ್ಮೆಂಟ್ನಲ್ಲಿ. ಅಂದ್ರೆ ಸರಳವಾಗಿ ಹೇಳೋದಾದ್ರೆ, ಹೂಡಿಕೆದಾರರು ಬರೀ ದುಡ್ಡು ಕೊಟ್ರೆ ಸಾಲ್ದು, ಅವರ ಗುರಿ, ಜ್ಞಾನ ಮತ್ತು ವಿಷನ್ ನಮ್ಮ ಕಂಪನಿಯ ಲಾಂಗ್ ಟರ್ಮ್ ಗೋಲ್ಗಳಿಗೆ ಮ್ಯಾಚ್ ಆಗಬೇಕು. ಇದು ಹಣಕ್ಕಿಂತಲೂ ಮಿಗಿಲಾದದ್ದು. ಈ ಹೊಂದಾಣಿಕೆಯನ್ನ ಅಳೆಯೋಕೆ 4 ಮುಖ್ಯ ಪ್ರಶ್ನೆಗಳನ್ನ ಕೇಳ್ಕೋಬೇಕು. 1, ಅವರು ನಿಮ್ದೇ ಇಂಡಸ್ಟ್ರಿಯಲ್ಲಿ ಎಕ್ಸ್ಪರ್ಟ್ ಆಗಿದ್ದಾರಾ? 2, ಅವರು ನಿಮ್ಮ ಏರಿಯಾದಲ್ಲಿ ಇನ್ವೆಸ್ಟ್ ಮಾಡ್ತಾರಾ? 3, ನಿಮ್ಮ ಮತ್ತು ಅವರ ವ್ಯಾಲ್ಯೂಸ್ ಅಂದ್ರೆ ಮೌಲ್ಯಗಳು ಒಂದೇ ಥರ ಇದೆಯಾ? ಮತ್ತು 4, ಅವರು ಸಾಮಾನ್ಯವಾಗಿ ಇನ್ವೆಸ್ಟ್ ಮಾಡುವ ಹಣದ ಮೊತ್ತ ನಿಮ್ಮ ಅಗತ್ಯಕ್ಕೆ ಸರಿಹೊಂದುತ್ತಾ? ಈ 4 ಪ್ರಶ್ನೆಗಳಿಗೆ ಹೌದು ಅಂತ ಉತ್ತರ ಸಿಕ್ಕರೆ ನೀವು ಸರಿಯಾದ ದಾರಿಯಲ್ಲಿದ್ದೀರಿ ಅಂತ ಅರ್ಥ. ಈ ಒಂದು ಮಾತು ಎಲ್ಲವನ್ನೂ ಹೇಳುತ್ತೆ. ಸರಿಯಾದ ಹೂಡಿಕೆದಾರರು ಬಂಡವಾಳಕ್ಕಿಂತ ಹೆಚ್ಚಿನದನ್ನು ನೀಡ್ತಾರೆ. ಅವರು ಕಾರ್ಯತಂತ್ರನ ಮೌಲ್ಯವನ್ನು ಒದಗಿಸ್ತಾರೆ. ಅಂದ್ರೆ ಬೆಸ್ಟ್ ಪಾರ್ಟ್ನರ್ಗಳು ಬರೀ ಚೆಕ್ ಬರೆಯೋದಿಲ್ಲ, ಅವರು ತಮ್ಮ ಅನುಭವ, ನೆಟ್ವರ್ಕ್ ಮತ್ತೆ ಗೈಡೆನ್ಸ್ನೂ ಜೊತೆಗೆ ತರ್ತಾರೆ. ಇದು ಒಂದು ಕಂಪನಿಯ ಯಶಸ್ಸಿಗೆ ತುಂಬಾನೇ ಮುಖ್ಯ. ಬನ್ನಿ, ಈ ಹೊಂದಾಣಿಕೆ ಐಡಿಯಾನ ಒಂದು ಸ್ಕೋರ್ ಕಾರ್ಡ್ ತರ ನೋಡೋಣ. ಈ 6 ಪಾಯಿಂಟ್ಗಳನ್ನು ಬಳಸಿ ಪ್ರತಿಯೊಬ್ಬ ಇನ್ವೆಸ್ಟರ್ನನ್ನು ಅಳೆಯಬಹುದು. ಅವರ ಇಂಡಸ್ಟ್ರಿ ಜ್ಞಾನ ಹೇಗಿದೆ, ಅವರಿಂದ ಸಿಗುವ ಸ್ಟ್ರಾಟಜಿಕ್ ವ್ಯಾಲ್ಯೂ ಏನೋ, ಅವರ ಫಂಡಿಂಗ್ ಕೆಪಾಸಿಟಿ ಎಷ್ಟಿದೆ, ಅವರು ಎಷ್ಟು ಬೇಗ ನಿರ್ಧಾರ ತಗೊಳ್ತಾರೆ, ಮಾರ್ಕೆಟ್ನಲ್ಲಿ ಅವರ ರೆಪ್ಯುಟೇಷನ್ ಹೇಗಿದೆ, ಮತ್ತೆ ಮುಂದೆ ಕೂಡ ಅವರು ಇನ್ವೆಸ್ಟ್ ಮಾಡ್ತಾರಾ? ಆದ್ರೆ ಒಂದು ವಿಷಯ ನೆನ್ಪಿಡಿ, ಈ ಎಲ್ಲ ಪಾಯಿಂಟ್ಗಳು ಎಲ್ರಿಗೂ ಒಂದೇ ರೀತಿ ಮುಖ್ಯ ಆಗಿರಲ್ಲ. ಕೆಲವರಿಗೆ ಸ್ಟ್ರಾಟಜಿಕ್ ವ್ಯಾಲ್ಯೂ ತುಂಬಾ ಮುಖ್ಯವಾಗಿರುತ್ತೆ, ಇನ್ನು ಕೆಲವರಿಗೆ ಬೇಗ ಹಣ ಸಿಗೋದು ಅಂದ್ರೆ ನಿರ್ಧಾರದ ವೇಗ ಮುಖ್ಯವಾಗಿರ್ಬೋದು. ಸೊ ನಿಮಗೆ ಯಾವುದು ಜಾಸ್ತಿ ಮುಖ್ಯ ಅನ್ನೋದನ್ನ ಮೊದಲು ಡಿಸೈಡ್ ಮಾಡ್ಕೋಬೇಕು. ನಿಮ್ಮ ಆದ್ಯತೆಗಳನ್ನ ಲಿಸ್ಟ್ ಮಾಡ್ಕೊಳ್ಳಿ. ಓಕೆ, ನಮ್ಮ ಸ್ಕೋರ್ ಕಾರ್ಡ್ ರೆಡಿ ಆಗಿದೆ, ನಮ್ಮ ಆದ್ಯತೆಗಳು ಕೂಡ ಕ್ಲಿಯರ್ ಆಗಿದೆ. ಈಗ ಪ್ಲಾನಿಂಗಿಂದ ಆಕ್ಷನ್ಗೆ ಇಳಿಯೋ ಸಮಯ. ನಾವು ಟಾರ್ಗೆಟ್ ಮಾಡಿದ ಇನ್ವೆಸ್ಟರ್ಗಳನ್ನ ನಿಜವಾದ ಪಾರ್ಟ್ನರ್ಗಳಾಗಿ ಪರಿವರ್ತಿಸೋದು ಹೇಗೆ? ಅದಕ್ಕೆ ಒಂದು ಪ್ಲೇಬುಕ್ ಇಲ್ಲಿದೆ. ಈ ಪ್ಲಾನ್ ತುಂಬಾ ಸಿಂಪಲ್. ಇದರಲ್ಲಿ 5 ಸ್ಟೆಪ್ಸ್ ಇದೆ. ಮೊದಲು ನಿಮ್ಮ ಟಾಪ್ 10 ಇನ್ವೆಸ್ಟರ್ಸ್ಗಳ ಲಿಸ್ಟ್ ಫೈನಲ್ ಮಾಡಿ. 2ನೇದು, ಒಂದು ಒಳ್ಳೆ ಇನ್ವೆಸ್ಟರ್ ಡೆಕ್ ಅಂದ್ರೆ ಪ್ರೆಸೆಂಟೇಷನು ಮತ್ತು ನಿಮ್ಮ ಫಿನಾನ್ಷಿಯಲ್ಸ್ ರೆಡಿ ಮಾಡ್ಕೊಳ್ಳಿ. 3ನೇದು, ಯಾರಾದರೂ ಕಾಮನ್ ಕಾಂಟ್ಯಾಕ್ಟ್ ಮೂಲಕ ಅವರನ್ನ ಸಂಪರ್ಕಿಸಿ. ಆಮೇಲೆ ಮೀಟಿಂಗ್ ಮಾಡಿ, ಫಾಲೋ ಅಪ್ ಮಾಡಿ, ಕೊನೆಗೆ ಟರ್ಮ್ಸ್ ಬಗ್ಗೆ ಮಾತುಕತೆ ನಡೆಸಿ ಡೀಲ್ ಕ್ಲೋಸ್ ಮಾಡಿ. ಅಂದಹಾಗೆ ಈ ಪೂರ್ತಿ ಪ್ರಾಸೆಸ್ಗೆ ಎಷ್ಟು ಟೈಮ್ ಹಿಡಿಬೋದು? ರಿಯಲಿಸ್ಟಿಕ್ ಆಗಿ ಹೇಳೋದಾದ್ರೆ, ಮೊದಲನೇ ಕಾಂಟ್ಯಾಕ್ಟ್ನಿಂದ ಹಿಡಿದು ಡೀಲ್ ಕ್ಲೋಸ್ ಆಗೋವರೆಗೂ ಸಾಮಾನ್ಯವಾಗಿ 4ರಿಂದ 5 ತಿಂಗಳು ಬೇಕಾಗ್ಬೋದು. ಸೊ ಇಲ್ಲಿ ತಾಳ್ಮೆ ಅನ್ನೋದು ತುಂಬಾ ಮುಖ್ಯವಾದ ಗುಣ. ನಮ್ಮ ಹುಡುಕಾಟದ ಈ ಪ್ರಯಾಣ ಈಗ ಕೊನೆಯ ಹಂತಕ್ಕೆ ಬಂದಿದೆ. ಇಷ್ಟೆಲ್ಲ ಮಾಡಿದ್ಮೇಲೆ ನಮ್ಗೆ ಸಿಗುವ ದೊಡ್ಡ ಬಹುಮಾನ ಯಾವುದು?
ಈ ಯಶಸ್ವಿ ಹುಡುಕಾಟದಿಂದ ನಾವು ಕಲಿಬೇಕಾದ ಪ್ರಮುಖ ಪಾಠಗಳೇನು ನೋಡೋಣ ಬನ್ನಿ. ಈ ಇಡೀ ಪ್ರಕ್ರಿಯೆಯ ಕೊನೆಯಲ್ಲಿ ಈ ಚೆಕ್ಲಿಸ್ಟ್ ನಿಮ್ಮ ಕೈಲಿ ರೆಡಿ ಇರಬೇಕು. ನಿಮ್ಮ ಟಾಪ್ 3 ಇನ್ವೆಸ್ಟರ್ ಯಾರು, ನಿಮಗೆ ಎಷ್ಟು ಫಂಡಿಂಗ್ ಬೇಕು, ಡೀಲ್ ಯಾವಾಗ ಕ್ಲೋಸ್ ಆಗಬಹುದು, ಹಾಗೆ ಈ ಪ್ರೊಸೆಸ್ನಲ್ಲಿ ಬರೋ ರಿಸ್ಕ್ಗಳು ಯಾವುವು ಮತ್ತು ಅದಕ್ಕೆ ನಿಮ್ಮ ಪ್ಲ್ಯಾನ್ ಏನು, ಈ ಎಲ್ಲ ಪ್ರಶ್ನೆಗಳಿಗೂ ನಿಮ್ಮ ಹತ್ರ ಉತ್ತರ ಇರಬೇಕು. ನಾವು ಮುಗ್ಸೋಕೆ ಮುಂಚೆ ಒಂದು ಕೊನೆಯ ಆದರೆ ತುಂಬಾ ಮುಖ್ಯವಾದ ಪ್ರಶ್ನೆ. ಸರಿಯಾದ ಹೂಡಿಕೆದಾರರನ್ನ ಹೇಗೆ ಹುಡುಕೋದು ಅಂತ ಈಗ ಗೊತ್ತಾಗಿದೆ. ಆದರೆ ಅಂತಹ ಇನ್ವೆಸ್ಟರ್ಗಳೇ ನಿಮ್ಮನ್ನು ಹುಡುಕೊಂಡು ಬರುವಂತಹ ಒಂದು ಅದ್ಭುತ ಮೌಲ್ಯಯುತ ಕಂಪನಿಯನ್ನು ನೀವು ಕಟ್ಟಿದ್ದೀರಾ? ಇದರ ಬಗ್ಗೆ ಖಂಡಿತ ಯೋಚನೆ ಮಾಡಿ.